ಇನ್ನು ಬಾಗಲಕೋಟೆ ಉಪಸಮರ ಕೈ ಟಿಕೆಟ್ ರೇಸ್ನಲ್ಲಿ ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇದೆ. ಹೌದು, HY ಮೇಟಿ ಕುಟುಂಬಕ್ಕೆ ಕಾದಿದ್ಯಾ ಕಾಂಗ್ರೆಸ್ನಿಂದಲೇ ಶಾಕ್. ಬೈ ಎಲೆಕ್ಷನ್ ಟಿಕೆಟ್ ಆಕಾಂಕ್ಷಿಯಿಂದ ವೀಣಾ ಕಾಶಪ್ಪನವರ್. HY ಮೇಟಿ ಕುಟುಂಬಕ್ಕೆ ಕಾದಿದ್ಯಾ ಕಾಂಗ್ರೆಸ್ನಿಂದಲೇ ಶಾಕ್. ಬೈ ಎಲೆಕ್ಷನ್ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ಕೊಳ್ತಾ ಇದ್ದಾರೆ ವೀಣಾ ಕಾಶಪ್ಪನವರು. ಇಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡದಿದ್ರೆ ನನಗೆ ಟಿಕೆಟ್ ಕೊಡ್ರಿ, ಅವರವರ ಮಧ್ಯೆ ಏನು ಗೊಂದಲ ಇದೆ. ಸೊ ಅವರ ಹೊರತಾಗಿ ನೀವೇನಾದರೂ ಟಿಕೆಟ್ ಕೊಡ್ತೀರಾ ಅಂತಂದರೆ ನನಗೆ ಟಿಕೆಟ್ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಹೇಳಿರುವಂಥದ್ದು. 2019ರಲ್ಲಿ ಪಕ್ಷದ ಸಂದಿಗ್ಧ ಸ್ಥಿತಿಯಲ್ಲಿ ಅಧ್ಯಕ್ಷೆಯಾಗಿದ್ದೆ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿ ಕೆಲಸವನ್ನು ಮಾಡಿದ್ದೇನೆ. ನಾನು ಪಕ್ಷ ಹೇಳಿದಂತೆ ನಾನು MP ಚುನಾವಣೆಗೆ ಸ್ಪರ್ಧಿಸಿದ್ದೆ. ಆದರೆ ಲೋಕಸಮರದಲ್ಲಿ ಕಡಿಮೆ ಅಂತರದಲ್ಲಿ ನಾನು ಸೋತಿದ್ದೇನೆ ಹೊರತು 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲು ಶ್ರಮವನ್ನು ವಹಿಸಿದ್ದೇನೆ. 2024ರಲ್ಲಿ ನನಗೆ ಲೋಕಸಭೆ ಎಲೆಕ್ಷನ್ ಟಿಕೆಟ್ ಕೈ ತಪ್ಪಿತ್ತು. ಈಗ ಬಾಗಲಕೋಟೆ ಉಪಚುನಾವಣೆ ಎಲೆಕ್ಷನ್ ಬಂದಿದೆ. ಸೊ ಆ ಒಂದು ಕಾರಣದಿಂದ ಟಿಕೆಟ್ಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೇಟಿ ಕುಟುಂಬಕ್ಕೆ ಟಿಕೆಟ್ ನೀಡೋದಾದರೆ ಅಭ್ಯಂತರ ಇಲ್ಲ, ಆದರೆ ಅವರ ಹೊರತಾಗಿ ಟಿಕೆಟ್ ಏನಾದರೂ ಕೊಡೋದಾದರೆ ನಾನು ಕೂಡ ಒಬ್ಬ ಆಕಾಂಕ್ಷಿ, ನನಗೂ ಕೂಡ ಟಿಕೆಟ್ ಕೊಡಿ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ವೀಣಾ ಅವರು ಹೇಳಿರುವಂಥದ್ದು. ಬೆಂಗಳೂರಲ್ಲಿ ಕೈ ನಾಯಕಿ ವೀಣಾ ಕಾಶಪ್ಪನವರ್ ಹೇಳಿಕೆ ಒಂದನ್ನು ನೀಡಿದ್ದಾರೆ. ವೀಣಾ ಕಾಶಪ್ಪನವರ್ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ. ಬಾಗಲಕೋಟೆ ಉಪಸಮರ ಏನಿದೆ ಕಾಂಗ್ರೆಸ್ನಲ್ಲಿ ಸದ್ಯದ ಮಟ್ಟಿಗೆ ಅವರವರ ಮಧ್ಯೆ ರೇಸ್ ಶುರುವಾಗಿರುವಂಥದ್ದು. ಮುಖ್ಯವಾಗಿ HY ಮೇಟಿ ಅವರ ಕುಟುಂಬದಲ್ಲಿ ಅವರವರ ಸಹೋದರಿಯರ ಮಧ್ಯೆ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಅವರ ಮಧ್ಯದಲ್ಲಿ ಗೊಂದಲ ಇದೆ. ಸೊ ಈ ಒಂದು ವಿಚಾರವಾಗಿ ವೀಣಾ ಕಾಶಪ್ಪನವರು ಒಂದು ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ. ಒಂದು ವೇಳೆ HY ಮೇಟಿ ಅವರ ಕುಟುಂಬಕ್ಕೆ ಏನಾದರೂ ಟಿಕೆಟ್ ಕೊಡೋದಿಲ್ಲ ಅಂತ ಏನಾದರೂ ಆದರೆ ಅದನ್ನು ಹೊರತುಪಡಿಸೋದಾದರೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೀನಿ, ನನಗೂ ಕೂಡ ಟಿಕೆಟ್ ಕೊಡಿ, ನಾನು ಪಕ್ಷಕ್ಕೋಸ್ಕರ ಹಲವು ವರ್ಷಗಳಿಂದ ದುಡಿತಾನೆ ಬಂದಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ವೀಣಾ ಕಾಶಪ್ಪನವರು ಹೇಳಿಕೆ ಒಂದನ್ನು ನೀಡಿರುವಂಥದ್ದು. 2019ರಲ್ಲಿ ಪಕ್ಷ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂದಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷಲಿದ್ದೆ. ಪಕ್ಷ ನನಗೆ ಅಂದು MP ಚುನಾವಣೆಗೆ ನಿಂತ್ಕೋಬೇಕು ಅಂತ ಹೇಳಿದಾಗ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಕಡಿಮೆ ಅಂತರದಿಂದ ಸೋತಿದ್ವಿ. ಅದಾದ್ಮೇಲೂ ಕೂಡ 5 ವರ್ಷ ನಾನು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ 2023ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದ್ವಿ. ಅದ್ರ ಜೊತೆಗೇನೆ ಸೋತಾದ್ಮೇಲೂ ನಾನು ಕಂಪ್ಲೀಟಾಗಿ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಮಾಡಿಕೊಂಡು 2024ಕ್ಕೆ ಮತ್ತೆ ಪಾರ್ಲಿಮೆಂಟ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಓಡಾಡಿಕೊಂಡು ನಾವು ಪ್ರಬಲ ಆಕಾಂಕ್ಷಿ ಆಗಿದ್ದೆ. 2024ರಲ್ಲಿ ತಮಗೆಲ್ಲ ಗೊತ್ತಿದೆ, ಅಂದಿನ ದಿನದಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು. ಈಗ ಒಂದೇನು ಬೈ ಎಲೆಕ್ಷನ್ ಬಂದಿದೆ ಬಾಗಲಕೋಟೆದು, ಮೇಟಿ ಸರ್ ಅವರು ಭಾಳ ಧೀಮಂತ ನಾಯಕರು, ನಮ್ಮೆಲ್ಲ ಹಿರಿಯ ನಾಯಕರು, ಸಾಕಷ್ಟು ಹಿರಿಯ ಮುತ್ಸದಿಗಳು ಇರೋದ್ರಿಂದ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಅದನ್ನು ಹೊರತುಪಡಿಸಿ ಟಿಕೆಟ್ ಅನ್ನ ನೀಡೋದು ವಿಚಾರ ಇತ್ತು ಅಂತಂದ್ರೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಪಕ್ಷದ ವರಿಷ್ಠರಿಗೂ. ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿರೋ ಅಂಥದ್ದು ನಿಟ್ಟಿನಲ್ಲಿ ಪಕ್ಷಕ್ಕೋಸ್ಕರ ಸಾಕಷ್ಟು ನಾವು ಮಹಿಳಾ ಘಟಕವನ್ನು ಮಹಿಳೆಯರನ್ನು ಸಂಘಟಿತ ಮಾಡಿದ್ರಲ್ಲಿ ಆಗಿರ್ಬೋದು ಸಾಕಷ್ಟು ಶ್ರಮ ವಹಿಸಿರೋದ್ರಿಂದ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ, ಮೇಟಿ ಕುಟುಂಬ ಅವರನ್ನು ಹೊರತುಪಡಿಸಿದ್ರೆ ಅಂತೇಳಿ ಹೇಳೋದು ಬಯಸ್ತೇನೆ. 2019ರಲ್ಲಿ